ಕೆಜಿ ನ್ಯೂಸ್ಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಬಸವನಹಳ್ಳಿ ಗ್ರಾಮದ ನಿವೇಶನ ರಹಿತ ಕುಟುಂಬಗಳಿಗೆ ಅನ್ಯಾಯವಾಗ್ತಾ ಇದೆ ಎಂಬ ಆರೋಪದ ಹಿನ್ನೆಲೆ ಸುದ್ದಿ ವರದಿ ಮಾಡಲು ತೆರಳಿದ್ದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಸೈಯದ್ ಇದ್ರೀಸ್ ಅವರ ವಿರುದ್ಧ ಪೊಲೀಸರು ಭಾರತೀಯ ನಾಗರಿಕ ಸುರಕ್ಷತಾ ಸಂಹಿತೆ ಕಲಂ 135ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿರುವುದು ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. ಸುದ್ದಿ ಸಂಗ್ರಹಣೆಗೆ ತೆರಳಿದ್ದ ಪತ್ರಕರ್ತರ ಮೇಲೆಯೇ ಪ್ರಕರಣ ದಾಖಲಿಸಿರುವ ಕ್ರಮಕ್ಕೆ ಸಾಮಾಜಿಕ ಜಾಲತಾಣದಲ್ಲಿ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪತ್ರಿಕಾ ಸ್ವಾತಂತ್ರ್ಯದ ಕುರಿತು ಪ್ರಶ್ನೆಗಳು ಉದ್ಭವಿಸಿದೆ. ಈ ಕುರಿತು ನಮ್ಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಸೈಯದ್ ಇದ್ರೀಸ್, ಸಕಲೇಶಪುರದಲ್ಲಿ ಜನರ ಪರವಾಗಿ ನೈಜ ಹೋರಾಟ ನಡೆಸುವವರ ವಿರುದ್ಧ ಅನಗತ್ಯವಾಗಿ ಸುಳ್ಳು ಪ್ರಕರಣಗಳನ್ನು ದಾಖಲಿಸಲಾಗ್ತಾ ಇದೆ. ಇಂತಹ ಕ್ರಮಗಳು ಪೊಲೀಸ್ ಇಲಾಖೆಗೆ ಶೋಭೆ ತರುವುದಿಲ್ಲ ಎಂದಿದ್ದಾರೆ. ಅಲ್ಲದೆ ಪ್ರಕರಣದ ಕುರಿತು ರಾಜ್ಯ ಗೃಹ ಸಚಿವರ ಗಮನಕ್ಕೆ ವಿಷಯವನ್ನು ತಂದು ಕಾನೂನು ಹೋರಾಟ ನಡೆಸಲು ನಾವು ಸಿದ್ಧರಿರುವುದಾಗಿ ಅವರು ತಿಳಿಸಿದ್ದಾರೆ. ನಮಸ್ಕಾರ ಸಕಲೇಶಪುರ ಜನತೆಗೆ, ನಾನು ನಿಮ್ಮ ಸೈಯದ್ ಇದ್ರೀಸು, ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ. ಏನಪ್ಪ ವಿಷಯ ಅಂದ್ರೆ, ಇವತ್ತು ನಾನು ಒಂದು 3 ವಿಚಾರದ ಬಗ್ಗೆ ಸಕಲೇಶಪುರ ಜನತೆಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಈ ವಿಡಿಯೋ ಯಾರು ಸ್ಕಿಪ್ ಮಾಡಬೇಡಿ, ಬಹಳ ಇಂಪಾರ್ಟೆಂಟ್ ವಿಷಯ ಆಗಿದೆ. ದಯವಿಟ್ಟು ಈ ವಿಡಿಯೋ ಪೂರ್ತಿ ನೋಡಿ. ಒಂದನೇ ವಿಚಾರ ಏನಂದ್ರೆ, ಈ ಸಕಲೇಶಪುರದಲ್ಲಿ ಯಾರು ಹೋರಾಟ ಮಾಡ್ತಾರೆ, ಯಾರು ಸಕಲೇಶಪುರ ಜನತೆ ಪರವಾಗಿ ಧ್ವನಿ ಎತ್ತಾರೆ, ಆ ಹೋರಾಟಗಾರರ ಮೇಲೆ, ಅಂತವ್ರ ಮೇಲೆ ಇವರು ನಮ್ಮ ಸಕಲೇಶಪುರದ ಪೊಲೀಸ್ ಇಲಾಖೆಯವರು ಫೇಕ್ ಕೇಸ್ಗಳನ್ನ ಹಾಕಿರ್ತಾರೆ. ವಿಷಯ ಏನಪ್ಪಾ ಅಂದ್ರೆ, ಈಗ ಮೊನ್ನೆ ನಾನು ನಿವೇಶನಕ್ಕೆ ಹೋರಾಡ್ತಾ ಇರುವ ನನಗೆ ಕರೆ ಬರುತ್ತೆ ಒಂದು ಗ್ರಾಮದಿಂದ. ಆ ಗ್ರಾಮಕ್ಕೆ ನಾನು ಹೋಗಿ ಅವರ ಸಮಸ್ಯೆ ಆಲಿಸಲು ನಾನು ಒಬ್ಬ ಜವಾಬ್ದಾರಿತ ಪತ್ರಕರ್ತ, ಚರಿತ್ರೆ ಪತ್ರಿಕೆ ವರದಿಗಾರ ನಾನು ಅಲ್ಲಿ ಹೋಗಿ ಊರಿನ ಸಮಸ್ಯೆ ಕೇಳಕ್ ಹೋಗಿರ್ತೀನಿ. ಊರಿನ ಸಮಸ್ಯೆ ಕೇಳಕ್ ಹೋದಾಗ ಆ ಊರಿನವರು ಮತ್ತೆ ಆಪೋಸಿಟ್ ಅವ್ರವ್ರ ಪಾಡಿಗೆ ಅವ್ರವ್ರು ಮಾತಾಡ್ತಿರ್ತಾರೆ. ನಾನು ಸುದ್ದಿ ಮಾಡಕ್ಕೆ ಹೋಗಿರ್ತೀನಿ. ಕೆಲವೊಂದು ದಿನಗಳ ಹಿಂದೆ, ಈಗ 25ನೇ ತಾರೀಕಿಗೆ ಇವರು ಕಾಲಂ 135 ಅಡಿಯಲ್ಲಿ ಝೊಮೊಟೊ ಕೇಸ್ ರೀತಿಯಲ್ಲಿ ನನ್ನ ಹೆಸರನ್ನು ಸಮೇತ ಸೇರಿಸ್ತಾರೆ. ಒಬ್ಬ ಪತ್ರಕರ್ತನ ಹೆಸರು ಸೇರಿಸ್ತಾರೆ ಅಂದ್ರೆ ಇವರು ಸಾರ್ವಜನಿಕರಿಗೆ ಬಿಡ್ತಾರ? ಈಗ ಸಕಲೇಶಪುರ ತಾಲೂಕು ಆಡಳಿತಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ನಾನು ನೋಡ್ದಂಗೆ, ನಾನು ಸುಮಾರು ವಿಚಾರ, ನಾನು ಒಬ್ಬ ಪತ್ರಕರ್ತನಾಗಿ, ನಾನು ಒಬ್ಬ ಸಾಮಾಜಿಕ ಹೋರಾಟಗಾರನಾಗಿ ಕೆಲವೊಂದು ವಿಚಾರದಲ್ಲಿ ಆನೆ ವಿಚಾರಕ್ಕೆ ಹೋರಾಡಿದ್ರೆ ಇವರು ಕೇಸ್ ಬುಕ್ ಮಾಡ್ತಾರೆ. ಬೇರೆ ಸಕಲೇಶಪುರ ಜನತೆ ಏನಾದ್ರೂ ಒಂದು ಸಮಸ್ಯೆ ಅಂತ ಯಾರೋ ಒಬ್ಬ ಹೋರಾಟಗಾರರು ಧ್ವನಿ ಎತ್ತಿದ್ರೆ ಅವ್ರ ಮೇಲೆ ಕೇಸ್ ಹಾಕ್ಸ್ತಾರೆ. ಈಗ ನಾವು ಪತ್ರಕರ್ತರು ನಾವು ಕೇಳಿದ್ರು ನಮ್ಮ ಮೇಲೆ ಕೇಸ್ ಹಾಕ್ಸ್ತಾರೆ. ಇದು ಯಾವ ರೀತಿ ಸಕಲೇಶಪುರ ವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಂತ ಹೇಳ್ಬೇಕು, ಇದ್ರ ಹಿಂದೆ ಯಾವ ರಾಜಕಾರಣಿಗಳ ಕೈವಾಡ ಇದೆ ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ, ಆ ವಿಡಿಯೋದಲ್ಲಿ ನಾನು ಆ ಗಲಾಟೆ ವಿಚಾರ ಏನ್ ಅವ್ರು ಪೊಲೀಸರು ಈಗ ಕೇಸ್ ಹಾಕಿದ್ದಾರೆ 20 ಜನ ಮೇಲೆ, ನನ್ನ ಪ್ರಕಾರ, ನನ್ನ ಹತ್ರ ವಿಡಿಯೋ ಇರೋ ಪ್ರಕಾರ ಅವರು 5 ಜನ ಯಾರು ಜಗಳಾಡಿದ್ದಾರೆ ಅವರ ಹೆಸರು ಇಲ್ಲ, ಅವ್ರ ಕೇಸಿಗೂ ಸೇರಿಸೂ ಇಲ್ಲ. ಒಂದನೇ ವಿಚಾರ. ಇನ್ನೊಂದು ವಿಚಾರ, ನಮಗೆ ಪತ್ರಕರ್ತರಿಗೆ ಸಾಮಾಜಿಕ ಬದ್ಧತೆ, ನಮ್ಗೆ ಸಂವಿಧಾನದಲ್ಲಿ ಹಕ್ಕಿದೆ, ನಾವು ಹೋಗಿ ವರದಿ ಮಾಡ್ಬೇಕಂತ ಹೇಳಿ ನಾನು ಒಬ್ಬ ಕರ್ನಾಟಕ ಕಾರ್ಯನಿರತ ಪತ್ರಕರ್ತ ಸಂಘದ ಮೆಂಬರ್ ಆಗಿದ್ದೀನಿ. ನಮ್ಗೆ ಯಾವ ಸಮಯದಲ್ಲಿ ಎಲ್ಲೂ ಬೇಕಾದ್ರೂ ಹೋಗಿ ಸುದ್ದಿ ಮಾಡೋ ಸಂವಿಧಾನದಲ್ಲಿ ನಮಗೂ ಹಕ್ಕಿದೆ ಸ್ವಾಮಿ. ನೀವು ಸುಮ್ಮನೆ ಒಬ್ಬ ಹುಡುಗ, ಒಬ್ಬ ಯುವಕ ಸಾಮಾಜಿಕ ಕಾರ್ಯನೂ ಮಾಡ್ತಾನೆ, ಪತ್ರಕರ್ತದಲ್ಲಿ ಇದಾನೆ ಅಂತ ಹೇಳಿ ನೀವು ಸುಮ್ಮನೆ ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಇದು ಸಕಲೇಶಪುರ ಜನ ಮತ್ತೆ ನಿಮ್ಮ ಸಕಲೇಶಪುರ ಜನ ಒಪ್ಪದಿಲ್ಲ. ಮತ್ತೆ ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಇದು ಶೋಭೆ ತರದಂತಲ್ಲ ಸ್ವಾಮಿ. ಮತ್ತೆ ನಾನು ತಹಸೀಲ್ದಾರಿ ಸುಪ್ರೀತಾ ಮೇಡಮ್, ನೀವು ಒಳ್ಳೆ ಕೆಲಸ ಮಾಡ್ತೀರಂತ ನಾನು ಕೇಳ್ಪಟ್ಟಿದ್ದೀನಿ. ಯಾಕಂದ್ರೆ ನಾನು ಯಾವ ಇಲಾಖೆಗೂ ಹೋಗಲ್ಲ. ನಾನು ಇಲಾಖೆಗೆ ಯಾಕೆ ಹೋಗಲ್ಲ ಅಂದ್ರೆ ನನ್ಗೇನ್ ರೋಲ್ ಕಾಲ್ ಅವಶ್ಯಕತೆ ಇಲ್ಲ ಸ್ವಾಮಿ. ನಾನು ಯಾವ ಇಲಾಖೆಗೆ ಹೋಗಲ್ಲ ಜಾಸ್ತಿ. ಎಲ್ಲ 33 ಇಲಾಖೆಯವರೆಗೂ ನೀವು ಕೇಳಬಹುದು. ನಾನು ಯಾವ ಇಲಾಖೆಗೂ ಯಾವ ಕೆಲಸ, ಯಾವ ಬಕೀಟ್ ಹಿಡಿಯಕ್ ಹೋಗಲ್ಲ. ಇದ್ರ ಹಿಂದೆ ಯಾವ ರಾಜಕಾರಣಿಗಳ ಬಕೀಟ್ ಹಿಡಿಯೋರಿದ್ದಾರೆ ನನ್ಗಂತೂ ಗೊತ್ತಿಲ್ಲ. ಸಕಲೇಶಪುರ ಜನತೆಗೆ ಸತ್ಯಾಂಶ ಗೊತ್ತಿದೆ. ಎಷ್ಟೋ ನನಗೆ ಕರೆಗಳು ನಿನ್ನೆಯಿಂದ ಬಂದಿದೆ. ಎಷ್ಟೋ ಜನ ನನಗೆ ಬೇರೆ ಹಾಸನದಿಂದ ಆಗಲಿ ಎಲ್ಲಾ ಕಡೆಯಿಂದ ನನಗೆ ಕರೆ ಮಾಡಿ ತಿಳಿಸಿದ್ದಾರೆ. ನಾವು ನಮ್ಮ ಸಂಘದಿಂದ ಒಂದು ಮನವಿ ಪತ್ರ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ನನಗೆ ಈ ಕೇಸಲ್ಲಿ ಕೈ ಬಿಟ್ಟಿಲ್ಲ ಅಂದ್ರೆ ಇವರು ಏನ್ ನನ್ಗೆ ಇದ್ರಲ್ಲಿ ಹೆಸರು ಸೇರಿಸಿದ್ದಾರೆ, ನಾನು 100ಕ್ಕೆ 100 ಹೇಳ್ತೀನಿ. ನಾನು ಅಲ್ಲಿ ಏನು ತಪ್ಪು ಮಾಡಿದ್ದೀನಿ ಅಂತ ಇವರು ನನಗೆ ಪ್ರೂವ್ ಮಾಡಿ
ದಯವಿಟ್ಟು ನಾನು ಪೊಲೀಸ್ ಇಲಾಖೆಯಲ್ಲಿ ಏನು ಮನವಿ ಮಾಡೋದಂದ್ರೆ ಹೇಳಿದ್ರೆ, ನೀವು ನನ್ನ ಮಾನ ಮರ್ಯಾದೆ ಹರಾಜ್ ಮಾಡಕ್ಕೆ ನೋಡಿದೀರಾ, ಬಟ್ ನನ್ಗಿಂತ ಜನಗಳಿಗೆ ತುಂಬಾ ಬೇಜಾರಾಗಿದೆ. ನನ್ಗೆ ನಿನ್ನೆ ತುಂಬಾ, ನೀವು ಸೋಷಿಯಲ್ ಮೀಡಿಯಾ ಪೊಲೀಸ್ ಇಲಾಖೆಯವ್ರು ನೋಡಿಲ್ಲ ಅನ್ಸುತ್ತೆ, ನಿನ್ನೆಯಿಂದ ಸೋಷಿಯಲ್ ಮೀಡಿಯಾ ನೋಡಿ ಜನಗಳು ನನಗೆ ಕರೆ ಮಾಡ್ತಾ ಇದಾರೆ. ನನಗೆ ಏನ್ ಕ್ವಶನ್ ಕೇಳಿದಾರೆ ಅಂತ ಹೇಳಿದ್ರೆ, ನಾವು ನಗು ಪಡೋದಂತ ನಮ್ಗೆ ನಗು ಬರುತ್ತೆ ಇದು ಕೇಳಿ. ಸಕಲೇಶ್ಪುರದಲ್ಲಿ ರಾತ್ರೋರಾತ್ರಿ ಲಾಂಗು ಸ್ಟಿಕ್ ಬಾಲ್ ಹಿಡ್ಕೊ ಬಂದವನ್ ಮೇಲೇನೆ ಕೇಸ್ ಏನು ಆಗಿಲ್ಲ, ಅವನಿಗೆ ಸ್ಟೇಷನ್ ಬೇಲ್ ಆಗುತ್ತೆ. ಇದ್ರೀಸ್ ಅವರೇ, ನೀವು ಏನು ಮಾಡಿದ್ರೆ ನಿಮ್ಗೆ ಸುಖ ಸುಮ್ಮನೆ ಕೇಸ್ ಹಾಕ್ತಾರಲ್ಲ, ಇದು ಎಷ್ಟು ಬರ್ತೇಗೆ ಸರಿ? ಪೊಲೀಸ್ ಅವರು, ಸಕಲೇಶ್ಪುರ ಪೊಲೀಸ್ ವ್ಯವಸ್ಥೆ ಯಾವ ದಾರಿಗೆ ಹೋಗ್ತಾ ಇದೆ? ನೀವು ಜನಗಳಿಗೆ ರಕ್ಷಣೆ ಮಾಡೋಕ್ ಇದಿರೋ ಹೊತ್ತು ನೀವು ಭಕ್ಷಕರಾಗ್ಬೇಡಿ ದಯವಿಟ್ಟು ನಾನು ಹೇಳೋದು. ಯಾಕಂದ್ರೆ ನಾನು ನಿಮ್ಮ ಹತ್ರ ಮನವಿ ಮಾಡ್ತೀನಿ. ಯಾಕಂದ್ರೆ ನನ್ಗೆ ತುಂಬಾ ಸಮಯದಿಂದ ನಾನು ಪೊಲೀಸ್ ಇಲಾಖೆ ನನಗೂ ಸ್ವಲ್ಪ ಚೆನ್ನಾಗಿದೆ. ಯಾಕಂದ್ರೆ ನಾನು ಎಂತ ಸಮಾಜದಲ್ಲಿ ಕೆಲಸ ಮಾಡಿದ್ದೀನಿ ಅಂತ ನೀವು 12 ವರ್ಷಗಳಿಂದ ನೋಡ್ಕೊ ಬರ್ತಾ ಇರೋದು ನೀವು ನೋಡ್ತಾ ಇದ್ದೀರಾ. ಇದ್ರೇಸು ಯಾವ ಇಲ್ಲಿಗಲ್ ಕೆಲಸಕ್ಕೂ ಇಲ್ಲ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತಿದೆ, ಯಾವ ಇದಕ್ಕೂ ಇಲ್ಲ ಅಂತ. ಈಗ ಜನಗಳಿಗೆ ನನಗೆ ಉತ್ತರ ಕೊಡ್ಬೇಡಿ ಸ್ವಾಮಿ, ನೀವು ಜನಗಳಿಗೆ, ಸಕಲೇಶ್ಪುರ ಜನತೆಗೆ ನೀವು ಉತ್ತರ ಕೊಡಿ. ನೀವು ಇನ್ನ ಮುಂದೆ ಸಾಮಾಜಿಕ ಹೋರಾಟಗಾರರ ಮೇಲೆ ಈ ಸುಳ್ಳು ಕೇಸನ್ನು ಹಾಕೋದು ನಿಲ್ಸಿ. ಅದ್ ಯಾವ ವಿಚಾರವಾದ್ರೂ ಆಗ್ಲಿ, ಯಾರಾದ್ರೂ ಆಗ್ಲಿ, ಕೆಲವೊಂದು ತುಂಬಾ ಹೆಸರುಗಳಿದೆ, ತಗೊಳಕ್ ಹೋದ್ರೆ ತುಂಬಾ ಹೆಸರುಗಳಿದೆ. ಒಳ್ಳೆ ಸಾಮಾಜಿಕ ಹೋರಾಟಗಾರರ ಮೇಲೆ ನೀವು ಕೇಸ್ಗಳನ್ನು ಹಾಕಿದೀರಾ. ಈಗ ನನ್ನ ಮನಸ್ಸಿಗೂ ನೋವಾಗಿದೆ, ನನ್ನಕ್ಕಿಂತ ನನ್ನ ನಂಬಿರೋ ಜನಗಳಿಗೆ ಮನಸ್ಸಿಗೆ ನೋವಾಗಿದೆ. ನಾನು ಮುಂದಿನ ದಿನಗಳಲ್ಲಿ ಇದು ಮುಂದುವರೆದ್ರೆ ನಾನು ಪೊಲೀಸ್ ಇಲಾಖೆ ಮೇಲೆ ಮಾನ ನಷ್ಟ ಮೊಕದ್ದಮೆ ಹಾಕೋಕ್ಕೂ ನಾನು ಸಿದ್ಧರಾಗಿದ್ದೀನಿ. ನಾನು ಏನು ತಪ್ಪು ಮಾಡಿದ್ದೀನಿ ಅಲ್ಲಿ ಅಂತ ನೀವು ನನಗೆ ಬಹಿರಂಗ ಪಡಿಸಬೇಕು. ಪರ್ವೇಜ್ ಅಹಮದ್, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.